ಕೈಲಾಶ್ ನ್ಯೂಜನ್ ಮೊಬೈಲ್ ಸರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಸಾಕಷ್ಟು ಜನರಿಗೆ ಕರೆಗಳು ಹೋಗಿತ್ತು. ಈಗ ಯಾರಿಗೆ ಕರೆ ಹೋಗುತ್ತೆ, ಯಾರಿಗೆ ಇಂಟ್ರೆಸ್ಟಿಂಗ್ ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಅವಕಾಶ ದೊರೆಯುತ್ತೆ ನೋಡೋಣ. ಮೊದಲನೇ ಕರೆ ಯಾರಿಗೆ ಹೋಗ್ತಾ ಇದೆ ಅಂತ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಕವಿತಾ ಅಂತ. ಕವಿತಾ ಎಲ್ಲಿಂದ? ತುಮಕೂರಿಂದ. ತುಮಕೂರಿನಿಂದ ಕವಿತಾ. ಓಕೆ ಕವಿತಾ, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಏನಿಲ್ಲ, ಕಾಮ್ ಆಗಿದ್ದೀರಿ? ಹೌದು. ಎಲ್ಲ ಪ್ರಶ್ನೆಗೆ ಆರಾಮಾಗಿ ಉತ್ತರ ಕೊಟ್ಕೊಂಡು ಹೋಗ್ಬೋದು ಅಂತ. ಪರವಾಗಿಲ್ಲ. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ಕವಿತಾ? ನಾವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಟೀಚರ್ ಆಗಿ ವರ್ಕ್ ಮಾಡ್ತೀರಾ? ಹಂಗಾದ್ರೆ ಏನಪ್ಪ, ಆರಾಮ್ಸೆ ಪ್ರಶ್ನೆಗಳಿಗೆ ಆಯ್ಕೆಗಳೇ ಬೇಡವೇನೋ ನಿಮ್ಗೆ. ಓಕೆ ಕವಿತಾ, ಆಗಿದ್ರೆ ರೆಡಿ ಮಾಡೋದಾ? ಪ್ರಶ್ನೆಗಳೆಲ್ಲ ರೆಡಿ ಇದೆ, ನಿಮ್ಮದೇ ಇಡೋದಷ್ಟೇ ಬಾಕಿ. ಓಕೆ ಕವಿತಾ, ನಿಮ್ಮ ಮೊದಲ ಪ್ರಶ್ನೆ ಈ ರೀತಿ ಇದೆ. ಕಲ್ಪವೃಕ್ಷ ಅಂತ ಯಾವುದಕ್ಕೆ ಕರೆಯಲಾಗುತ್ತೆ? ಆಯ್ಕೆಗಳು: ಎ ಆಲದ ಮರ, ಬಿ ತೆಂಗಿನ ಮರ, ಸಿ ತೇಗದ ಮರ, ಡಿ ಈಚಲ ಮರ. ನಿಮ್ಮ ಸಮಯ ಶುರು. ತೆಂಗಿನ ಮರ. ತೆಂಗಿನ ಮರ. ಕಲ್ಪವೃಕ್ಷ ಅಂತ ತೆಂಗಿನ ಮರನೇನಾ? ಪಕ್ಕಾನಾ? ಕಲ್ಪವೃಕ್ಷ ತೆಂಗಿನ ಮರ. ಕಾನ್ಫಿಡೆಂಟ್? ತಗೊಂಡ್ಬಿಡೋದ ಉತ್ತರನ? ತಗೊಳ್ಳಿ. ಓಕೆ, ಕಲ್ಪವೃಕ್ಷ ಅಂತ ಯಾವುದಕ್ಕೆ ಕರೆಯಲಾಗುತ್ತೆ ಅಂತ ನಾವು ಕೇಳಿದ್ವಿ. ನೀವು ಹೇಳಿದಂತಹ ಉತ್ತರ ಬಿ ತೆಂಗಿನ ಮರ ಅಲ್ವಾ? ಓಕೆ, ನಿಮ್ಮ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಕವಿತಾ, ನೀವೆಲ್ಲರಿಗೂ ಬೇರೆಯವ್ರಿಗೆ ಪ್ರಶ್ನೆ ಕೇಳ್ತಿದ್ರಿ, ಇವಾಗ ನಿಮಗೆ ಪ್ರಶ್ನೆ ನಾವ್ ಇಡ್ತಾ ಇರೋಂಥದ್ದು. ನಿಮ್ಮ ಉತ್ತರ ಸರಿಯಾಗಿದೆ ಕವಿತಾ, ನಿಮ್ಮ ಉತ್ತರ ಸರಿಯಾಗಿದೆ. ಯಾವಾಗ್ಲೂ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ, ಎಕ್ಸಾಮ್ ತಗೊಳ್ತಾ ಇರ್ತೀರಿ. ಈಗ ನೀವೇ ಒಂಥರ ಎಕ್ಸಾಮಿಗೆ ನಿಂತಾಗ ಹೆಂಗ ಅನಿಸ್ತಾ ಇದೆ? ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಉಪಯುಕ್ತ ಅಂತ ಹೇಳ್ತೀರಿ ಈ ತರದ ಕಾರ್ಯಕ್ರಮಗಳು? ಎಷ್ಟು ಉಪಯುಕ್ತ ಅಂತ ಹೇಳ್ತೀರಿ ನೀವು? ಜನರಲ್ ನಾಲೆಜ್ ಬೆಳೆಸ್ಕೊಳಕ್ ಇರ್ಬೋದು. ಇದೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಓಕೆ, ಟೀಚರ್ಸ್ಗೆ ಎಲ್ಲ. ಓಕೆ, ವಂಡರ್ಫುಲ್ ಕವಿತಾ. ಆಗಿದ್ರೆ ಹೀಗೆ ನೀವು ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ಹೋಗ್ತೀರಿ ಅನ್ಕೊಂಡಿದೀನಿ. ನಿಮ್ಮ ಎರಡನೇ ಪ್ರಶ್ನೆ ಈ ರೀತಿ ಇದೆ. ಸಿದ್ಧಗಂಗಾ ಶ್ರೀಗಳ ಹುಟ್ಟೂರು ಯಾವುದು? ಆಯ್ಕೆಗಳು: ಎ ಸಿದ್ಧಗಂಗೆ, ಬಿ ಶಿವಗಂಗೆ, ಸಿ ವೀರಾಪುರ, ಡಿ ವಿರುಪಾಪುರ. ನಿಮ್ಮ ಸಮಯ ಶುರು. ಮೂರನೇದಲ್ಲಿ ಯಾವುದು ಉತ್ತರ? ಸಿ ವೀರಾಪುರ. ವೀರಾಪುರ ಪಕ್ಕನಾ? ಸಿದ್ಧಗಂಗಾ ಶ್ರೀಗಳು ಹುಟ್ಟಿದ್ದು ಅಲ್ಲೇನಾ? ಸಿದ್ಧಗಂಗೆಲಲ್ವಾ? ಶಿವಗಂಗೆ, ವಿರುಪಾಪುರ, ವೀರಾಪುರ ಇರ್ಬೋದು. ಗೆಸ್ ಮಾಡ್ತಾ ಇದ್ದೀರಿ? ಗೆಸ್ ಮಾಡ್ತಾ ಇದ್ದೀನಿ. ಇನ್ನು ಕೂಡ 10 ಸೆಕೆಂಡ್ ಬಾಕಿ ಇದೆ, ಯೋಚನೆ ಮಾಡಿ. ಇಲ್ಲ, ವೀರಾಪುರನೇ ಅನ್ಸುತ್ತೆ. ಹೌದಾ? ಓಕೆ, ಹಾಗಿದ್ರೆ ನೀವು ಹೇಳಿದಂತಹ ಉತ್ತರ ಸಿ ವೀರಾಪುರ. ನಿಮ್ಮ ಉತ್ತರ ಸರಿಯಾಗಿದೆ ಕವಿತಾ. ಥ್ಯಾಂಕ್ ಯು. ತುಮಕೂರಿನವರು, ಹಾಗಾಗಿ ನೀವು ಗೆಸ್ ಮಾಡೇ ಬಿಟ್ಟಿರ್ತೀರಿ ಅಲ್ವಾ? ಓಕೆ ಕವಿತಾ, ಹಾಗಿದ್ರೆ ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀರಾ? ಏನ್ ಕತೆ? ಏನಿಲ್ಲ ಅಂತೀರಿ? ಓಕೆ, ಸರಿಯಾಗಿದ್ರೆ ಕವಿತಾ, ಈಗ ನಿಮ್ಮ ಮೂರನೇ ಪ್ರಶ್ನೆ ಈ ರೀತಿ ಇದೆ. ರಾಜ್ಯದ ಕರಡಿ ಧಾಮ ಇರೋದು ಎಲ್ಲಿ? ಆಯ್ಕೆಗಳು: ಎ ದರೋಜಿ, ಬಿ ಹಂಪಿ, ಸಿ ಮಾಗಡಿ, ಡಿ ಕರಡೀಪುರ. ನಿಮ್ಮ ಸಮಯ ಈಗ ಶುರು. ರಾಜ್ಯದ ಕರಡಿ ಧಾಮ ಇರೋದು ಎಲ್ಲಿ? ದರೋಜಿ ಅಲ್ಲ, ಹಂಪಿ ಅಲ್ಲ, ಮಾಗಡಿ ಅಲ್ಲ, ಕರಡೀಪುರದಲ್ಲೋ? ಏನನ್ಸುತ್ತೆ? ಮನೆಯವರೆಲ್ಲ ಕೂತು ಯೋಚನೆ ಮಾಡಿ ಹೇಳ್ತಾ ಇರೋಂಥದ್ದ ಹೇಗೆ? ಇಲ್ಲ, ಯಾರು ಇಲ್ಲ, ನಾನೊಬ್ಳೇ ಇದ್ದೀನಿ. ಒಬ್ರೇನಾ? ಓಕೆ, ನಿಮ್ಮ ಸಮಯ ಮುಗಿತಾ ಇದೆ ಕವಿತಾ, ಬೇಗ ಉತ್ತರ ಹೇಳ್ಬೇಕು. ಹಂಪಿ. ಓಕೆ, ನಿಮ್ಮ ಸಮಯ ಕೂಡ ಮುಗಿತಾ ಇದೆ ಕವಿತಾ. ನೀವು ಗೆಸ್ ಮಾಡಿದಂಥದ್ದು ಬಿ ಹಂಪಿ. ನಿಮ್ಮ ಉತ್ತರ ಕವಿತಾ, ನಿಮ್ಮ ಉತ್ತರ ತಪ್ಪು. ಎಕ್ಸ್ಟ್ರೀಮ್ಲಿ ಸಾರಿ. ಎನಿವೇಸ್, ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರಿಂಗ್. ಓಕೆ, ಹಾಗಿದ್ರೆ ವೀಕ್ಷಕರೇ, ಈ ಪ್ರಶ್ನೆ ಕೂಡ SMS ರೌಂಡ್ಗೆ ಹೋಗ್ತಾ ಇದೆ. SMS ರೌಂಡ್ಗಾಗಿ ಈ ಪ್ರಶ್ನೆ ಮತ್ತೊಮ್ಮೆ. ರಾಜ್ಯದ ಕರಡಿ ಧಾಮ ಇರೋದು ಎಲ್ಲಿ? ಆಯ್ಕೆಗಳು: ಎ ದರೋಜಿ, ಬಿ ಹಂಪಿ, ಸಿ ಮಾಗಡಿ, ಡಿ ಕರಡೀಪುರ. SMS ಮಾಡುವಂತಹ ವಿಧಾನ: LUCK ಲಕ್ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಮೂರನೇ ಪ್ರಶ್ನೆ SMS ರೌಂಡ್ಗಾಗಿ ಇದು ಸ್ಪೇಸ್ ಕೊಡಿ. ABCD ಯಾವುದಿದೆಯೋ ನಿಮ್ಮ ಆಯ್ಕೆ ಅದನ್ನು ಹಾಕಿ 9901778080 ಈ ನಂಬರ್ಗೆ SMS ಮಾಡಿ. ಓಕೆ, ಹಾಗಿದ್ರೆ ವೀಕ್ಷಕರೇ, ನೀವೆಲ್ಲ ನಿಮ್ಮ ಫೋನ್ ಬಳಿನೇ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಮತ್ಯಾರ್ಯಾರಿಗೆ ಕರೆಗಳು ಹೋಗುತ್ತೆ, ಯಾರಿಗೆ ಈ ಅದೃಷ್ಟದ ಭಾನುವಾರ ಅದೃಷ್ಟ ಕೈಗೂಡುತ್ತೆ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.